ಇದರಲ್ಲಿ ನಾವು ಮೊದಲನೇ ಟಾಪಿಕ್ ಯಾವ್ದು ನೋಡಕ್ ಹೋಗ್ತಾ ಇದೀವಿ ಅಂದ್ರೆ ದಿ ಹ್ಯೂಮನ್ ಐ, ಪಾರ್ಟ್ಸ್ ಆಫ್ ಹ್ಯೂಮನ್ ಐ ಅಂಡ್ ಪವರ್ ಆಫ್ ಅಕಾಮಿಡೇಷನ್. ಇದ್ರ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ. ಸೊ ಮೊದಲನೇದಾಗ ನಾವೇನ್ ನೋಡ್ತಾ ಇದೀವಿ, ಐ ಹ್ಯೂಮನ್ ಐ, ಆಯ್ತಾ. ಸೊ ಇದೇ ನಮ್ಮ ಕಣ್ಣು, ಆಲ್ ರೈಟ್. ಸೊ ನಮ್ಮ ಕಣ್ಣು ಇಷ್ಟೇ ಕಾಣಿಸ್ತಾ ಇರೋದು, ಆಕ್ಚುಲಿ ಅದೇನೋ ಒಂದು ಸ್ಪಿಯರ್ ತರ ಇದೆ. ಸ್ಪಿಯರ್ ಅಂದ್ರೆ ಏನೋ ಒಂದು 3D ಸರ್ಕಲ್, ಬಾಲ್ ತರ ಇರುತ್ತೆ. ಸೊ ಇದೇ ನಮ್ಮ ಕಣ್ಣು. ಈ ಕಣ್ಣಲ್ಲಿ 9 ಪಾರ್ಟ್ಗಳು ನೀವು ಲೇಬಲ್ ಮಾಡಕ್ಕೆ ನೋಡ್ಕೋಬೇಕು ಎಕ್ಸಾಮ್ಸ್ ಅಲ್ಲಿ. ಓಕೆ, ಯಾವ 9 ಪಾರ್ಟ್ಗಳು ನೋಡಿ, 1 2 3 4 5 6 7 8 9, ಇನ್ನ ಒಂದು 10ನೇದು. ಸೊ 10 ಟೋಟಲ್ ಪಾರ್ಟ್ಸ್ ಇದಾವೆ ಹ್ಯೂಮನ್ ಐ ಅಲ್ಲಿ. ಸೊ ಏನೇನು ಯಾವ್ಯಾವ ಪಾರ್ಟು, ಇದು ಕ್ರಿಸ್ಟಲೈನ್ ಲೆನ್ಸ್, ಇದು ಆಕ್ವೆಸ್ ಹ್ಯೂಮರ್, ಇದು ಪ್ಯೂಪಿಲ್, ಐರಿಸ್, ಕಾರ್ನಿಯಾ, ವಿಟ್ರಿಯಸ್ ಹ್ಯೂಮರ್, ಆಪ್ಟಿಕ್ ನರ್ವ್, ರೆಟಿನಾ ಹಾಗೂ ಸೀಲಿಯರಿ ಮಸಲ್ಸ್. ಸೊ ಇದು ಪಾರ್ಟ್ಸ್ ಆಫ್ ಐ. ಒಂದೊಂದು ಪಾರ್ಟ್ ಇದು ಏನ್ ಕೆಲಸ ಅಂತ ಕೂಡ ನೋಡೋಣ. ಓಕೆ, ಮೊದಲನೇದಾಗಿ ನಾವು ತಗೊಳ್ತಾ ಇರೋದು ಯಾವುದು, ಕಾರ್ನಿಯಾ. ಕಾರ್ನಿಯಾ ಅಂದ್ರೆ ಏನು ನೋಡಿ, ಕಾರ್ನಿಯಾ ಎಲ್ಲಿದೆ ಗೊತ್ತಾ, ಇಲ್ಲಿದೆ ಕಾರ್ನಿಯಾ. ಸಿ ದಿಸ್ ಇಸ್ ಕಾಲ್ಡ್ ಆಸ್ ಕಾರ್ನಿಯಾ. ಕಾಣಿಸ್ತಾ ಇದೆಯಲ್ವಾ, ಇದೇ ಕಾರ್ನಿಯಾ. ಸೊ ಕಾರ್ನಿಯಾ ಕೆಲಸ ಏನು, ಇಲ್ಲಿದೆ ದ ಮೆಂಬ್ರೇನ್. ಸೊ ಕಾರ್ನಿಯಾ ಅಂದ್ರೆ ಏನು, ದಿಸ್ ಇಸ್ ಅ ಥಿನ್ ಮೆಂಬ್ರೇನ್ ಥ್ರೂ ವಿಚ್ ದ ಲೈಟ್ ಎಂಟರ್ಸ್ ದ ಐ. ಸೊ ಲೈಟ್ ಕೂಡ ನಮ್ಮ ಐಗೆ ಹೋಗ್ಬೇಕಾದ್ರೆ ಈ ಮೆಂಬರ್ನ ದಾಟ್ಕೊಂಡು ಹೋಗುತ್ತೆ. ಸೊ ನೀವು ಅಷ್ಟೇ ಈ ವಿಡಿಯೋ ನೋಡ್ಬೇಕಾದ್ರೆ ನಾನು ಕಾಣಿಸ್ತಾ ಇರ್ತೀನಿ, ಇಮೇಜ್ ಕಾಣಿಸ್ತಾ ಇರುತ್ತೆ, ವರ್ಡ್ಸ್ ಕಾಣಿಸ್ತಾ ಇರುತ್ತೆ. ಏನಾಗ್ತಾ ಇದೆ, ಆ ಸ್ಕ್ರೀನಿನಿಂದ ಲೈಟ್ ನಿಮಗೆ ನಿಮ್ಮ ಐನ ಒಳಗೆ ಹೋಗಿ ಥ್ರೂ ಯಾವ್ದು ಒಳಗಡೆ ಹೋಗ್ತಾ ಇದೆ, ಥ್ರೂ ಕಾರ್ನಿಯಾ ಹೋಗ್ತಿದೆ. ಏನು ಕಾರ್ನಿಯಾ ಅಂದ್ರೆ, ಕಾರ್ನಿಯಾ ಒಂದು ಥಿನ್ ಮೆಂಬರ್. ಓಕೆ, ಫಾರ್ಮ್ಸ್ ಅ ಟ್ರಾನ್ಸ್ಪರೆಂಟ್ ಬಲ್ಜ್ ಇನ್ ಫ್ರಂಟ್ ಆಫ್ ದ ಐ. ಸೊ ಇಲ್ಲಿ ನೋಡಿ, ಈ ಬಲ್ಜ್ ಕಾಣಿಸ್ತಾ ಇದೆಯಲ್ವಾ, ಇದಕ್ಕೆ ನಾವೇನಂತ ಕರಿತೀವಿ, ಕಾರ್ನಿಯಾ ಅಂತ ಕರಿತೀವಿ. ನೆಕ್ಸ್ಟ್, ಹೆಲ್ಪ್ಸ್ ಇನ್ ರಿಫ್ರಾಕ್ಷನ್ ಆಫ್ ಲೈಟ್ ರೇಸ್. ಸೊ ಇದೊಂದು ಥಿನ್ ಮೆಂಬ್ರೇನ್ ಅಲ್ವಾ, ಏನಾಗುತ್ತೆ, ಲೈಟು ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂ ಹೋದಾಗ ಏನಾಗುತ್ತೆ, ನಮಗೆಲ್ಲ ಗೊತ್ತಿರೋ ತರ ರಿಫ್ರಾಕ್ಟ್ ಆಗುತ್ತೆ. ಸೊ ಕಾರ್ನಿಯಾದ ಇನ್ನೊಂದು ಕೆಲಸ ಏನಾಗ್ತಾ ಇದೆ, ಇದು ರಿಫ್ರಾಕ್ಟ್ ಮಾಡುತ್ತೆ ಲೈಟ್ನ ನಮ್ಮ ಐಸ್ನ ಒಳಗಡೆ ಹೋಗೋಕ್ಕಿಂತ ಮುಂಚೆ. ಓಕೆ, ಇದು ಕಾರ್ನಿಯಾ ಬಗ್ಗೆ. ನೆಕ್ಸ್ಟ್, ಕ್ರಿಸ್ಟಲೈನ್ ಲೆನ್ಸ್. ಸೊ ಕ್ರಿಸ್ಟಲೈನ್ ಲೆನ್ಸ್ ಎಲ್ಲಿದೆ, ಇಲ್ಲಿದೆ ನೋಡಿ ಕ್ರಿಸ್ಟಲೈನ್ ಲೆನ್ಸ್. ಇದು ಬಂದ್ಬಿಟ್ಟು ನಮ್ಮ ಕ್ರಿಸ್ಟಲೈನ್ ಲೆನ್ಸ್. ಸೊ ಇದೇನ್ ಮಾಡುತ್ತೆ, ಹೆಲ್ಪ್ಸ್ ಇನ್ ಫೋಕಸಿಂಗ್ ದ ಲೈಟ್ ರೇಸ್ ಆನ್ ದ ರೆಟಿನಾ. ಸೊ ರೆಟಿನಾ ಎಲ್ಲಿದೆ ನೋಡಿ, ಈ ಬ್ಯಾಂಡ್ ಕಾಣಿಸ್ತಾ ಇದೆಯಲ್ವಾ ನಿಮಗೆ, ಯೆಲ್ಲೋ ಕಲರ್ ಬ್ಯಾಂಡ್ ಕಾಣಿಸ್ತಾ ಇದೆಯಲ್ವಾ, ಈ ಯೆಲ್ಲೋ ಕಲರ್ ಬ್ಯಾಂಡೇ ರೆಟಿನಾ. ಓಕೆ, ಸೊ ನೋಡಿ, ನಮಗೆ ಏನೇ ಒಂದು ನೋಡಿದ್ರೆ ಅಥವಾ ಓದಿದ್ರೆ ಗೊತ್ತಾಗೋದು ಹೇಗೆ ಅಂದ್ರೆ, ಲೈಟ್ ರೇಸ್ ಬಂದ್ಬಿಟ್ಟು ರೆಟಿನಾ ಮೇಲೆ ಬೀಳುತ್ತೆ, ರೆಟಿನಾದಿಂದ ಆಪ್ಟಿಕ್ ನರ್ವ್ಗೆ ಹೋಗಿ ಆಮೇಲೆ ಗೊತ್ತಾಗುತ್ತೆ ಬ್ರೈನ್ಗೆ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಎ, ದಿಸ್ ಇಸ್ ಕಾಲ್ಡ್ ಆಸ್ ಬಿ, ಸಿ, ಡಿ ಅಂತ ಆ ಥರ ಹೋಗ್ತಾ ಇರುತ್ತೆ. ಓಕೆ, ಸೊ ಕ್ರಿಸ್ಟಲೈನ್ ಲೆನ್ಸ್ ಯಾವ್ದಕ್ಕೆ ಹೆಲ್ಪ್ ಮಾಡುತ್ತೆ, ಹೆಲ್ಪ್ ಇನ್ ಫೋಕಸಿಂಗ್ ದ ಲೈಟ್ ರೇಸ್ ಆನ್ ದ ರೆಟಿನಾ. ಸೊ ಇವಾಗ ನೀವು ತುಂಬಾ ಫಿಲ್ಮ್ಸ್ ಅಥವಾ ಸೀರೀಸ್ ಅಲ್ಲೆಲ್ಲ ನೋಡಿರ್ತೀರ, ಯಾರೊಬ್ಬ ಪ್ರಜ್ಞೆ ತಪ್ಪಿ ಬಿದ್ದೋದಾಗ ಡಾಕ್ಟರ್ ಫಸ್ಟ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಟಾರ್ಚ್ನ ಅವ್ರ ಕಣ್ಣಿಗೆ ಬಿಡ್ತಾರೆ. ಸೊ ಕಣ್ಣಿಗೆ ಬಿಟ್ಟಾಗ ಅದು ಡೈಲೇಟ್ ಆಗ್ತಾ ಇರುತ್ತೆ. ಅದು ಅಕಸ್ಮಾತ್ ಡೈಲೇಟ್ ಆದ್ರೆ ಅವಾಗ ಏನಂತ ಅನ್ಕೋತಾರೆ ಅವರು, ಅವ್ನು ಬದುಕಿದಾನೆ ಅಂತ ಅನ್ಕೊಳ್ತಾರೆ. ಸೊ ಅದು ಒನ್ ಆಫ್ ದ ಮೆಥಡ್ ಕಣ್ಣಿಂದ ಕಂಡುಹಿಡಿಯೋದಕ್ಕೆ ಅವ್ನು ಬದುಕಿದಾನ ಸತ್ತಿದಾನ ಅಂತ. ಆಲ್ರೈಟ್, ಇದು ಕ್ರಿಸ್ಟಲೈನ್ ಲೆನ್ಸಿನ ಬಗ್ಗೆ. ನೆಕ್ಸ್ಟ್, ಪ್ಯೂಪಿಲ್. ಸೊ ನಾನು ಹೇಳಿದ್ನಲ್ಲ, ಚಿಕ್ಕದಾಗತ್ತೆ ದೊಡ್ಡದಾಗತ್ತೆ, ಅದೇ ಇದು ಪ್ಯೂಪಿಲ್. ಓಕೆ, ಏನಿದೆ ನೋಡಿ ಪ್ಯೂಪಿಲಿನ ಕೆಲಸ, ರೆಗ್ಯುಲೇಟ್ಸ್ ಅಂಡ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ದ ಐ. ಸೊ ಇವಾಗ ರೂಮ್ ಫುಲ್ಲು ಕತ್ಲಾಗಿರುತ್ತೆ, ಅಥವಾ ನೀವು ಇವಾಗ ತಾನೇ ಮಲ್ಗಿ ಎದ್ದಿರ್ತೀರ, ಎದ್ದಿದ ತಕ್ಷಣ ನಮ್ಮ ಕಣ್ಣು ಫುಲ್ ಬಿಡಕ್ ಸಾಧ್ಯನಾ, ಕಣ್ಣಿಗೆ ಸ್ವಲ್ಪ ಸ್ಟ್ರೈನ್ ಆಗುತ್ತೆ, ಹಿಂಗಿರುತ್ತೆ ನಮ್ಮ ಕಣ್ಣು ಅಲ್ವಾ. ಏನಕ್ಕಂದ್ರೆ ನಾವು ಇಷ್ಟೊತ್ತು ಕಣ್ಣು ಮುಚ್ಚಿದ್ವಿ, ಲೈಟ್ ರೇಸ್ ಯಾವುದು ಹೋಗ್ತಾ ಇರಲಿಲ್ಲ ನಮ್ಮ ಕಣ್ಣು ಒಳಗಡೆ. ಸಡನ್ ಆಗಿ ನಾವು ಎದ್ದಿದ ತಕ್ಷಣ ಅಟ್ ಅ ಟೈಮ್ ತುಂಬಾ ಲೈಟ್ ರೇಸ್ ನಮ್ಮ ಕಣ್ಣೊಳಗೆ ಹೋಗಿ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಕಣ್ಣು ಸ್ಟ್ರೈನ್ ಆಗೋ ತರ ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ಕಣ್ಣು ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಎನ್ವಿರಾನ್ಮೆಂಟ್ಗೆ, ಅವಾಗ ನಾವು ಆರಾಮಾಗಿರ್ತೀವಿ. ಸೊ ಈ ಪ್ಯೂಪಿಲ್ ಏನ್ ಮಾಡುತ್ತೆ, ಯಾವಾಗ ಜಾಸ್ತಿ ಬೆಳಕಿರುತ್ತೋ ಏನ್ ಮಾಡುತ್ತೆ, ಆ ಪ್ಯೂಪಿಲ್ ಕಾಂಟ್ರಾಕ್ಟ್ ಆಗುತ್ತೆ, ಕಡಿಮೆ ಲೈಟ್ ರೇಸ್ ನ ಬಿಡುತ್ತೆ. ಯಾವಾಗ ತುಂಬಾ ಕಡಿಮೆ ಲೈಟ್ ಇರುತ್ತೋ ಅವಾಗ ಪ್ಯೂಪಿಲ್ ಏನಾಗುತ್ತೆ, ಡೈಲೈಟ್ ಆಗುತ್ತೆ. ಸೊ ಡೈಲೈಟ್ ಆದಾಗ ಏನಾಗುತ್ತೆ, ಜಾಸ್ತಿ ಲೈಟ್ ರೇಸ್ ನ ಅಬ್ಸರ್ವ್ ಮಾಡಕ್ ನೋಡುತ್ತೆ. ಅರ್ಥ ಆಯ್ತಾ. ಸೊ ಇದು ಪ್ಯೂಪಿಲಿನ ಕೆಲಸ. ಪ್ಯೂಪಿಲ್ ಎಲ್ಲಿದೆ, ಇಲ್ಲಿದೆ ನೋಡಿ ಪ್ಯೂಪಿಲ್. ಸೊ ನಾವ್ ಯಾವ್ದು ನೋಡಿದ್ವಿ ಈಗ, ಕಾರ್ನಿಯಾ ನೋಡಿದ್ವಿ, ಕ್ರಿಸ್ಟಲೈನ್ ಲೆನ್ಸ್ ನೋಡಿದ್ವಿ, ಪ್ಯೂಪಿಲ್ ನ ನೋಡಿದ್ವಿ. ಇನ್ನ ಮಿಕ್ಕಿದ ಪಾರ್ಟ್ಸ್ ನೋಡೋಣ ಮುಂದಿನ ಸ್ಲೈಡ್. ಮುಂದಿನ ಪಾರ್ಟ್ ಐರಿಸ್. ಸೊ ಐರಿಸ್ ಅಂದ್ರೆ ಏನು, ಐರಿಸ್ ಎಲ್ಲಿದೆ, ಇಲ್ಲಿದೆ ನೋಡಿ ಐರಿಸ್. ದಿಸ್ ಇಸ್ ಐರಿಸ್. ಓಕೆ, ಸೊ ಐರಿಸ್ನ ಕೆಲಸ ಏನು, ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಾಮ್ ದಟ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದ ಪ್ಯೂಪಿಲ್. ಸೊ ಪ್ಯೂಪಿಲ್ ದೊಡ್ಡದು ಚಿಕ್ಕದಾಗುತ್ತೆ, ಅದನ್ನು ಕಂಟ್ರೋಲ್ ಮಾಡ್ತಿರೋದು ಯಾವುದು, ಕಂಟ್ರೋಲ್ ಮಾಡ್ತಿರೋದು ಐರಿಸ್. ಸೊ ಐರಿಸ್ ಇನ್ನೊಂದು ಕೂಡ ಇದೆ, ಐರಿಸ್ ಅಲ್ಲಿ ನಮ್ಮ ಕಣ್ಣಿನ ಕಲರ್ ಕೂಡ ಗೊತ್ತಾಗುತ್ತೆ. ಕೆಲವ್ರ ಕಣ್ಣು ಗ್ರೀನ್ ಇರುತ್ತೆ, ಕೆಲವ್ರ ಕಣ್ಣು ಬ್ಲೂ ಇರುತ್ತೆ, ಕೆಲವ್ರ ಕಣ್ಣು ಬ್ಲಾಕ್ ಇರುತ್ತೆ, ಬ್ರೌನ್ ಇರುತ್ತೆ. ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು, ಐರಿಸ್ನ ಕಲರ್ ಮೇಲೆ. ಆಲ್ರೈಟ್, ಓಕೆ, ಮುಂದಿನ ಸ್ಲೈಡ್. ರೆಟಿನಾ. ಸೊ ರೆಟಿನಾ ನಾನು ಹೇಳಿದ್ನಲ್ವಾ, ಈ ಬ್ಯಾಂಡ್ ಇದೆ ನೋಡಿ, ಈ ಬ್ಯಾಂಡೇ ರೆಟಿನಾ. ಸೊ ನಾವು ಏನೇ ಲೈಟು ಈ ಮುಂದೆ ಪಾರ್ಟ್ ಇದೆ ನೋಡಿ, ಇದೇನ್ ಕೆಲಸ ಮಾಡುತ್ತೆ, ಚಿಕ್ಕದಾಗೋದು ದೊಡ್ಡದಾಗೋದು, ಕಣ್ಣಿನ ಕಲರು, ಲೈಟ್ ನ ರಿಫ್ರಾಕ್ಟ್ ಮಾಡೋದು, ಎಲ್ಲಾನು ಏನ್ ಮಾಡುತ್ತೆ, ಈ ಮುಂದೆ ಇರೋ ಪಾರ್ಟ್ಗಳನ್ನ ಮಾಡುತ್ತೆ. ಕೊನೆದಾಗ ಲೈಟ್ ಎಲ್ಲ ರಿಫ್ಲೆಕ್ಟ್ ಆಗ್ಬಿಟ್ಟು ಎಲ್ಲಿಗೆ ಹೋಗ್ಬಿಟ್ಟು ರೆಟಿನಾಗ್ ಬೀಳ್ಬೇಕು. ಯಾವಾಗ ರೆಟಿನಾಗ್ ಬೀಳತ್ತೋ ಅದು ಅವಾಗ ಏನ್ ಮಾಡುತ್ತೆ, ಮುಂದಕ್ಕೆ ಕಳಿಸುತ್ತೆ ಆಪ್ಟಿಕ್ ನರ್ವಿಗೆ. ಸೊ ರೆಟಿನಾ ಬೇಸಿಕಲಿ ಏನು, ಒಂದು ರಿಸೀವಿಂಗ್
ಎಂಡ್ ಆಗುತ್ತೆ ಎಲ್ಲಿ ನಮ್ಮ ಐಸ್ ಅಲ್ಲಿ. ಸೊ ಏನ್ ಮಾಡುತ್ತೆ ರೆಟಿನಾ ರಿಸೀವಿಂಗ್ ಅಂದ್ರೆ ಏನ್ ರಿಸೀವ್ ಮಾಡುತ್ತೆ ಇಲ್ಲಿ ಲೈಟ್ ರೇಸ್ ನ ರಿಸೀವ್ ಮಾಡುತ್ತೆ. ಲೈಟ್ ರೇಸ್ ನ ರಿಸೀವ್ ಮಾಡ್ಬಿಟ್ಟು ಆಪ್ಟಿಕ್ ನರ್ವ್ ಕಳಿಸಿ ಆಮೇಲೆ ಗೊತ್ತಾಗುತ್ತೆ ಓ ಇದು ಅಂತ. ಫಾರ್ ಎಕ್ಸಾಂಪಲ್ ಇದೊಂದು ಕಾರ್ ಇದೊಂದು ಬೈಕ್ ಅಂತ ಆತರ. ಓಕೆ, ಸೊ ರೆಟಿನಾ ನೋಡಿ ಏನ್ ಮಾಡ್ತಾ ಇದೆ, ಡೆಲಿಕೇಟ್ ಮೆಂಬ್ರೇನ್ ವಿತ್ ಲೈಟ್ ಸೆನ್ಸಿಟಿವ್ ಸೆಲ್ಸ್. ಓಕೆ, ಲೈಟ್ ಸೆನ್ಸಿಟಿವ್ ಸೆಲ್ಸ್ ನಾನು ಹೇಳಿದ್ನಲ್ಲ ಲೈಟ್ ಬೀಳುತ್ತೆ ಅಂತ. ಸೊ ದೀಸ್ ಗೆಟ್ ಆಕ್ಟಿವೇಟೆಡ್ ಅಪಾನ್ ಇಲ್ಯುಮಿನೇಷನ್ ಅಂಡ್ ಜನರೇಟ್ ಎಲೆಕ್ಟ್ರಿಕ್ ಸಿಗ್ನಲ್ಸ್. ಸೊ ಜನರೇಟ್ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಯಾವ್ದಕ್ಕೆ, ಆಪ್ಟಿಕ್ ನರ್ವಿಗೆ. ಸೊ ಆಪ್ಟಿಕ್ ನರ್ವಿಗೆ ಹೋಗಿದ ತಕ್ಷಣ ಗೊತ್ತಾಗುತ್ತೆ ಇದು ಲೆಟರ್ಸು ಅಥವಾ ಇದು ಒಂದು ಆಬ್ಜೆಕ್ಟು ಅಥವಾ ಇದು ಒಂದು ಕಾರು ಬೈಕ್ ಅಂತೆಲ್ಲ ಗೊತ್ತಾಗುತ್ತೆ. ಓಕೆ, ಇದು ರೆಟಿನಾನ ಬಗ್ಗೆ. ನೆಕ್ಸ್ಟ್ ಆಪ್ಟಿಕ್ ನರ್ವ್. ಸೊ ರೆಟಿನಾ ಇಂದ ಎಲ್ಲಿಗೆ ಹೋಗುತ್ತೆ, ಆಪ್ಟಿಕ್ ನರ್ವ್ಗೆ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಹೋಗುತ್ತೆ. ಸೊ ಆಪ್ಟಿಕ್ ನರ್ವ್ ಏನ್ ಮಾಡ್ತಾ ಇದೆ, ಟ್ರಾನ್ಸ್ಮಿಟ್ಸ್ ಎಲೆಕ್ಟ್ರಿಕ್ ಸಿಗ್ನಲ್ ಫ್ರಮ್ ದ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಟು ದ ಬ್ರೈನ್. ಲೈಟ್ ಸೆನ್ಸಿಟಿವ್ ಸೆಲ್ಸ್ ಅಂದ್ರೆ ಯಾವುದು, ರೆಟಿನಾ. ಕರೆಕ್ಟ್. ಅಲ್ಲಿಂದ ಏನ್ ಮಾಡುತ್ತೆ ಆಪ್ಟಿಕ್ ನರ್ವ್ ಬ್ರೈನಿಗೆ ಸಿಗ್ನಲ್ಸ್ ಕಳಿಸುತ್ತೆ. ಬ್ರೈನ್ ಏನ್ ಮಾಡುತ್ತೆ ಅದನ್ನ ರೆಕಗ್ನೈಸ್ ಮಾಡಿ ನಮಗೆ ಹೇಳುತ್ತೆ. ಸೊ ದಿಸ್ ಇಸ್ ಅ ಕಾರ್, ದಿಸ್ ಇಸ್ ಅ ಬೈಕ್, ದಿಸ್ ಇಸ್ ಅ ಲೆಟರ್, ದಿಸ್ ಇಸ್ ಅ ನಂಬರ್. ಆಯ್ತಾ. ಮುಖಗಳು ಕೂಡ ಅಷ್ಟೇ, ಮನುಷ್ಯರ ಮುಖಗಳು. ಆಲ್ ರೈಟ್. ಓಕೆ, ಸೊ ಇದು ಆಪ್ಟಿಕ್ ನರ್ವ್. ನೆಕ್ಸ್ಟ್ ಮುಂದಿನ ಟಾಪಿಕ್ ಯಾವುದು, ಪವರ್ ಆಫ್ ಅಕಾಮಿಡೇಷನ್. ಏನಿದು ಪವರ್ ಆಫ್ ಅಕಾಮಿಡೇಷನ್ ಅಂದ್ರೆ ತಿಳ್ಕೊಳ್ಳೋಣ. ಸೊ ಪವರ್ ಆಫ್ ಅಕಾಮಿಡೇಷನ್ ಅಂದ್ರೆ ನೋಡಿ, ದ ಅಬಿಲಿಟಿ ಆಫ್ ದ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್ ಇಸ್ ಕಾಲ್ಡ್ ಆಸ್ ಅಕಾಮಿಡೇಷನ್. ಓಕೆ, ಸೊ ಇದಕ್ಕೆ ಏನಂತ ಕರಿತೀವಿ, ಫೋಕಲ್ ಲೆಂತ್ ಜಾಸ್ತಿ ಅಥವಾ ಕಡಿಮೆ ಆದಾಗ ಏನ್ ಮಾಡ್ತೀವಿ ನಾವು, ಪವರ್ ಆಫ್ ಅಕಾಮಿಡೇಷನ್. ಅದಕ್ಕೆ ನಾವೇನಂತ ಕರಿತೀವಿ, ಪವರ್ ಆಫ್ ಅಕಾಮಿಡೇಷನ್ ಅಂತ ಕರಿತೀವಿ. ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಹೇಳ್ತೀನಿ, ಇವಾಗಲೇ ಮಾಡ್ಬೋದು ನೀವು. ಆಯ್ತಾ. ಸೊ ನಿಮ್ಮ ಹತ್ರ ಯಾವ್ದಾದ್ರು ಪೆನ್ನು ಅಥವಾ ಯಾವ್ದಾದ್ರು ವಸ್ತು ಇದ್ರೆ ಓಕೆ, ಇಲ್ಲಾಂದ್ರೆ ನೀವು ಒಂದು ಬೆರಳೆ ತಗೋಬಹುದು. ಓಕೆ, ಸೊ ಈ ಬೆರಳ ನೀವು ಕಣ್ಮುಂದೆ ಇಟ್ಬಿಟ್ಟು ಬರೀ ಈ ಬೆರಳನ್ನ ಮಾತ್ರ ನೀವು ಫೋಕಸ್ ಮಾಡಿ. ಬೆರಳನ್ನ ಮಾತ್ರ ಫೋಕಸ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ, ಈ ಬೆರಳಿನ ಹಿಂದ್ಗಡೆ ಏನ್ ಬ್ಯಾಕ್ ಗ್ರೌಂಡ್ ಇದೆಯೋ ಅದು ನಿಮಗೆ ಕಾಣಿಸ್ತಾ ಇರುತ್ತೆ. ಓಕೆ, ಅದು ಕಾಣಿಸ್ತಾ ಇರುತ್ತೆ, ಬಟ್ ಅದು ಯಾವ ತರ ಕಾಣಿಸ್ತಾ ಇರುತ್ತೆ ಗಮನಿಸಿ. ಅದನ್ನ ಯಾವ ರೀತಿ ಕಾಣಿಸ್ತಾ ಇರುತ್ತೆ, ಬ್ಲರ್ಡ್ ಆಗಿ ಕಾಣಿಸ್ತಾ ಇರುತ್ತೆ. ತುಂಬಾ ಶಾರ್ಪ್ ಆಗಿ ಕಾಣಿಸ್ತಾ ಇರಲ್ಲ, ಅದು ಬ್ಲರ್ಡ್ ಆಗಿ ಕಾಣಿಸ್ತಾ ಇರುತ್ತೆ. ಅದೇ ನೀವು ಉಲ್ಟಾ ಮಾಡಿ ಈಗ ಮತ್ತೆ ಬೆರಳನ್ನ ಇಟ್ಕೊಳ್ಳಿ. ಇವಾಗ ಹಿಂದ್ಗಡೆ ಪಾರ್ಟ್ನ ನೋಡಿ, ಬೆರಳನ್ನ ನೋಡಕ್ ಹೋಗ್ಬೇಡಿ. ಓಕೆ, ನಿಮ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇದೆಯಲ್ವಾ ಅದನ್ನ ನೋಡಿ. ಅದನ್ನ ನೋಡಿದಾಗ ಏನಾಗುತ್ತೆ, ಈ ಬೆರಳು ಕಾಣಿಸ್ತಾ ಇರುತ್ತೆ ನಿಮ್ಗೆ, ಆದ್ರೆ ಇದು ಸ್ವಲ್ಪ ಬ್ಲರ್ ಆಗಿರುತ್ತೆ. ಮತ್ತೆ ಯಾವ್ದು ತುಂಬಾ ಶಾರ್ಪ್ ಆಗಿರುತ್ತೆ, ನಿಮ್ಮ ಬ್ಯಾಕ್ ಗ್ರೌಂಡ್ ತುಂಬಾ ಶಾರ್ಪ್ ಆಗಿರುತ್ತೆ. ಅದೇ ಈ ಪವರ್ ಆಫ್ ಅಕಾಮಿಡೇಷನ್ ಕೂಡ. ಇಲ್ಲಿ ನೋಡಿದ್ರೆ ನೀವೇನಾಗ್ತಾ ಇದೆ, ಒಂದು ಆಬ್ಜೆಕ್ಟು ಕಣ್ಣಿನ ತುಂಬಾ ಹತ್ರ ಇದೆ, ಇನ್ನೊಂದು ಆಬ್ಜೆಕ್ಟು ಕಣ್ಣಿಂದ ಸ್ವಲ್ಪ ದೂರ ಇದೆ. ಸೊ ಇದನ್ನೇ ನಾವು ಬೆರಳು ಅಂತ ಅನ್ಕೋಬಹುದು, ಇದು ನಮ್ಮ ಬ್ಯಾಕ್ ಗ್ರೌಂಡ್. ಕರೆಕ್ಟ್. ಇವಾಗ ಸದ್ಯಕ್ಕೆ ನಮ್ಮ ಲೆನ್ಸು ಇದು ಕ್ರಿಸ್ಟಲೈನ್ ಲೆನ್ಸು, ಇವೆರಡು ಏನಿದು ಸೀಲಿಯರಿ ಮಸಲ್ಸ್. ಆಯ್ತಾ. ಸೊ ನಾವೇನ್ ಮಾಡ್ತಿದ್ದೀವಿ ಈಗ ಸದ್ಯಕ್ಕೆ, ಇಲ್ಲಿ ನಾವು ದೂರ ಇರೋ ಆಬ್ಜೆಕ್ಟ್ ನ ಫೋಕಸ್ ಮಾಡ್ತಾ ಇದೀವಿ. ನಾವು ಯಾವಾಗ ದೂರ ಇರೋ ಆಬ್ಜೆಕ್ಟ್ ನ ಫೋಕಸ್ ಮಾಡ್ತೀವೋ ಅವಾಗ ಯಾವ ರೀತಿ ಕಾಣಿಸುತ್ತೆ ಅದು, ಇಲ್ಲಿ ನೋಡಿ ಬಂದ್ಬಿಟ್ಟು ಲೈಟ್ ರೇಸ್ ಮೀಟ್ ಆಗ್ತಾ ಇದೆ, ಅದು ಶಾರ್ಪ್ ಆಗಿ ಕಾಣಿಸ್ತಾ ಇರುತ್ತೆ. ಹತ್ರ ಇರೋ ಆಬ್ಜೆಕ್ಟ್ ಕೂಡ ಕಾಣಿಸುತ್ತೆ, ಆದ್ರೆ ಅಷ್ಟೊಂದು ಶಾರ್ಪ್ ಆಗಿ ಕಾಣಿಸಲ್ಲ. ಯಾಕೆ ಹೇಳಿ, ಇಲ್ಲಿ ನೋಡಿ ಲೈಟ್ ರೇಸ್ ಮೀಟೇ ಆಗ್ತಿಲ್ಲ, ಬ್ಲೂ ಕಲರ್ ಲೈನ್ಸ್ ಮೀಟ್ ಆಗ್ತಿಲ್ಲ. ಅಂದ್ರೆ ಅದು ಕಾಣಿಸ್ತಾ ಇರುತ್ತೆ ಬಟ್ ಬ್ಲರ್ಡ್ ಆಗಿ ಕಾಣಿಸುತ್ತೆ. ಓಕೆ, ಸೊ ಇಲ್ಲೇನಾಗ್ತಾ ಇದೆ ಓವರ್ ಆಲ್ ಅಂದ್ರೆ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಗ್ತಾ ಇದೆ. ನೋಡಿ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಗ್ತಾ ಇದೆ. ಯಾವಾಗ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೋ ಅವಾಗ ಏನಾಗುತ್ತೆ, ಲೆನ್ಸು ಥಿನ್ ಆಗುತ್ತೆ, ಸ್ವಲ್ಪ ತೆಳ್ಳಗಾಗುತ್ತೆ. ಯಾವಾಗ ಲೆನ್ಸ್ ತೆಳ್ಳಗಾಗುತ್ತೋ ಅವಾಗ ಏನಾಗುತ್ತೆ, ಫೋಕಲ್ ಲೆಂತ್ ಇನ್ಕ್ರೀಸಸ್. ಫೋಕಲ್ ಲೆಂತ್ ಇನ್ಕ್ರೀಸಸ್ ಅಂದ್ರೆ ಈ ಪಾಯಿಂಟು ನಮಗೆ ನಾವು ಫೋಕಸ್ ಮಾಡ್ತಾ ಇರ್ತೀವಿ, ಅದೇನಾಗುತ್ತೆ ಅವಾಗ ಶಾರ್ಪ್ ಆಗಿ ಕಾಣಿಸುತ್ತೆ, ಹತ್ರ ಇರೋದು ಬ್ಲರ್ ಆಗಿ ಕಾಣಿಸುತ್ತೆ. ಸೊ ಇವಾಗ ಅರ್ಥ ಆಗಿದೆ ಅಲ್ವಾ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅಂತ. ಇಲ್ಲಿ ಇದನ್ನೇ ನಾವು ಸಿಮ್ಯುಲೇಷನ್ ಪ್ರಕಾರ ಸಿಮ್ಯುಲೇಷನ್ ಮೂಲಕ ನೋಡೋಣ, ಅಲ್ಲಿ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಬನ್ನಿ ಸಿಮ್ಯುಲೇಷನ್ಗೆ ಹೋಗೋಣ. ಇದೇ ನಮ್ಮ ಫೆಟ್ ಸಿಮ್ಯುಲೇಷನ್. ಈ ಸಿಮ್ಯುಲೇಷನ್ ಮುಖಾಂತರ ನಾವೇನ್ ಕಲ್ತ್ಕೋಬಹುದಂದ್ರೆ ನೋಡಿ, ಇದು ಲೆನ್ಸು, ನಾವು ಈ ರೀತಿ ನೋಡ್ತಾ ಇದೀವಿ. ಆಯ್ತಾ. ಏನ ನೋಡ್ತಾ ಇದೀವಿ ನಾವು, ಪೆನ್ಸಿಲ್ನ ನೋಡ್ತಾ ಇದೀವಿ. ಸೊ ಪೆನ್ಸಿಲ್ ಕಣ್ಣು ಕಾಣಿಸ್ಬೇಕಂದ್ರೆ ಏನಾಗಬೇಕು, ಪೆನ್ಸಿಲ್ ಇಂದ ಬರ್ತಿರೋ ಲೈಟ್ ರೈಸು ರಿಫ್ರಾಕ್ಟ್ ಆಗ್ಬಿಟ್ಟು ಅದು ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗಬೇಕು. ಸೊ ಯಾವಾಗ ಲೈಟ್ ರೈಸ್ ಮೀಟ್ ಆಗುತ್ತೆ ಒಂದು ಪಾಯಿಂಟ್ ಅಲ್ಲಿ, ಅವಾಗ ಏನಾಗುತ್ತೆ, ಇಮೇಜ್ ಫಾರ್ಮ್ ಆಗುತ್ತೆ. ಸೊ ನಮ್ಮ ಕಣ್ಣಲ್ಲಿ ನಮ್ಮ ಕಣ್ಣಲ್ಲಿ ಆ ಲೈಟ್ ರೈಸ್ ಎಲ್ಲಿ ಮೀಟ್ ಆಗ್ಬೇಕು, ಎಕ್ಸಾಕ್ಟ್ ಆಗಿ ರೆಟಿನಾಗ್ ಮೀಟ್ ಆಗ್ಬೇಕು. ಕರೆಕ್ಟ್ ಆಗಿ ರೆಟಿನಾ ಮೇಲ್ ಮೀಟ್ ಆದ್ರೆ ಏನಾಗುತ್ತೆ, ರೆಟಿನಾ ಆಪ್ಟಿಕ್ ನರ್ವ್ಗೆ ಸಿಗ್ನಲ್ ಕೊಡುತ್ತೆ, ಆಪ್ಟಿಕ್ ನರ್ವ್ ಬ್ರೈನಿಗೆ ಸಿಗ್ನಲ್ ಕೊಡುತ್ತೆ. ಸೊ ಬ್ರೈನ್ ಅವಾಗ ರೆಕಗ್ನೈಸ್ ಮಾಡುತ್ತೆ ಆ ಆಬ್ಜೆಕ್ಟ್ ಬಂದ್ಬಿಟ್ಟು ಪೆನ್ಸಿಲ್ ಅನ್ಬಿಟ್ಟು. ಓಕೆ, ಸೊ ಇವಾಗ ನಮ್ಮ ರೆಟಿನಾ ಈ ರೀತಿ ಇದೆ ಅನ್ಕೊಳ್ಳಿ. ಸೊ ಇದು ಲೆನ್ಸ್ ಅಲ್ವಾ, ಇದು ನಮ್ಮ ಕಣ್ಣು. ಓಕೆ, ಇದು ನಮ್ಮ ಕಣ್ಣು. ಈ ಕಣ್ಣಿನ ಒಳಗಡೆ ರೆಟಿನಾ ಕೂಡ ಇರುತ್ತೆ. ರೆಟಿನಾ ಎಲ್ಲಿರುತ್ತೆ, ಇಲ್ಲಿರುತ್ತೆ. ಈ ಬ್ಯಾಂಡ್ ಇದೆ ನೋಡಿ, ಈ ರೆಡ್ ಕಲರ್ ಬ್ಯಾಂಡ್ ಬಂದ್ಬಿಟ್ಟು ನಮ್ಮ ರೆಟಿನಾ. ಕರೆಕ್ಟ್. ಸೊ ಲೈಟ್ ರೇಸ್ ಅಲ್ಲಿಂದ ಬರ್ತಾ ಇರೋದು ರಿಫ್ರಾಕ್ಟ್ ಆಗ್ಬಿಟ್ಟು ಎಲ್ಲಿ ಮೀಟ್ ಆಗ್ಬೇಕು, ಆಕ್ಚುಲಿ ಇಲ್ಲಿ ಮೀಟ್ ಆಗ್ಬೇಕು. ಇಲ್ಲಿ ಮೀಟ್ ಆದಾಗ ಏನಾಗುತ್ತೆ, ಆ ಆಬ್ಜೆಕ್ಟ್ ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ, ಶಾರ್ಪ್ ಆಗಿ ಕಾಣಿಸುತ್ತೆ. ಇಲ್ಲಿಂದ ಆಪ್ಟಿಕ್ ನರ್ವ್ಗೆ ಹೋಗಿ ಬ್ರೈನ್ಗೆ ಹೋಗ್ಬಿಟ್ಟು ಹೇಳುತ್ತೆ ಅದು ಪೆನ್ಸಿಲ್ ಅನ್ಬಿಟ್ಟು. ಆದ್ರೆ ಈ ಕೇಸಲ್ಲಿ ಮೀಟ್ ಆಗ್ತಾ ಇದೆಯಾ ನೋಡಿ, ಮೀಟ್ ಆಗ್ತಾ ಇಲ್ಲ. ಎಲ್ಲಿ ಮೀಟ್ ಆಗ್ತಾ ಇದೆ, ಇದು ಕಣ್ಣಿನ ಆಚೆಗಡೆ ಮೀಟ್ ಆಗ್ತಾ ಇದೆ. ಕರೆಕ್ಟ್. ಇವಾಗ ನಾವೇನ್ ಮಾಡ್ಬೋದು, ಈ ರೇಸ್ ನ ಇಲ್ಲಿ ಮೀಟ್ ಆಗೋ ತರ ಮಾಡ್ಬೋದು, ಅಥವಾ ನಮ್ ಕಣ್ಣಿನ ಸ್ವಲ್ಪ ದೊಡ್ಡದ್ ಮಾಡ್ಬೇಕು. ಆದ್ರೆ ಕಣ್ಣನ್ನ ದೊಡ್ಡದ್ ಮಾಡಕ್ ಸಾಧ್ಯನಾ, ಕಣ್ಣನ್ನ ದೊಡ್ಡದ್ ಮಾಡಕ್ ಸಾಧ್ಯ ಇಲ್ಲ. ಇದು ಆಲ್ರೆಡಿ ದೇವರು ಕೊಟ್ಟಿದ್ದಾನೆ, ಸೈಜ್ ಆಲ್ರೆಡಿ ಫಿಕ್ಸ್ ಆಗಿ ಹೋಗಿದೆ ಅಲ್ವಾ.
ಸೊ ಆದ್ರೆ ದೇವ್ರು ಇದ್ರ ಜೊತೆ ಏನ್ ಕೊಟ್ಟಿದ್ದಾನೆ, ಒಂದು ಲೆನ್ಸ್ ನ ಕೊಟ್ಟಿದ್ದಾನೆ. ಈ ಲೆನ್ಸ್ ನ ಏನ್ ಮಾಡ್ಬೋದು ನಾವು, ತೆಳ್ಳಿಗೆ ಅಥವಾ ದಪ್ಪ ಮಾಡ್ಬೋದು. ಯಾವ್ದ್ರ ಮುಖಾಂತರ, ಸೀಲಿಯರಿ ಮಸಲ್ಸಿನ ಮುಖಾಂತರ. ಸೊ ಇವಾಗ ಯಾವ ತರ ಮಾಡ್ಬೋದು ಇದನ್ನ, ಫೋಕಲ್ ಲೆಂತ್ ನ ಇನ್ಕ್ರೀಸ್ ಮಾಡ್ಬೇಕು ಬೇಸಿಕಲಿ. ಸೊ ಇಲ್ಲಿ ಇವಾಗ ಜ್ಞಾಪಕ ಇಟ್ಕೊಳ್ಳಿ, ರೆಟಿನಾ ಇಲ್ಲಿದೆ, ನಮಗೆ ಇಲ್ಲಿ ಮೀಟ್ ಆಗ್ಬೇಕು ಪಾಯಿಂಟ್ಸ್ ಎಲ್ಲ. ಓಕೆ, ಸೊ ಇದನ್ನ ಇವಾಗ ಯಾವ ತರ ಪಾಸಿಬಲ್ ಮಾಡಕ್ ಸಾಧ್ಯ, ನಾವು ಈ ತರ ಮಾಡ್ಬೋದು. ಸೊ ರೆಟಿನಾ ಇಲ್ಲಿದೆ ಜ್ಞಾಪಕ ಇಟ್ಕೊಳ್ಳಿ, ಲೈಟ್ ರೇಸ್ ಇಲ್ಲಿ ಮೀಟ್ ಆಗ್ಬೇಕು ನಮ್ಗೆ. ಸೊ ಅದನ್ನ ಯಾವ ತರ ಮಾಡಕ್ ಸಾಧ್ಯ, ಫೋಕಲ್ ಲೆಂತ್ ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋಣ. ನೋಡಿ, ಫೋಕಲ್ ಲೆಂತ್ ನ ಡಿಕ್ರೀಸ್ ಮಾಡಿದ್ರೆ ಏನಾಗ್ತಾ ಇದೆ, ಆಬ್ಜೆಕ್ಟ್ ಹತ್ರ ಬರ್ತಾ ಇದೆ, ಕರೆಕ್ಟ್. ಸೊ ಫೋಕಲ್ ಲೆಂತ್, ಸೊ ರೆಟಿನಾ ಕೂಡ ನಮ್ಗೆ ಇಲ್ಲೇ ಎಲ್ಲೋ ಇತ್ತು, ಇನ್ನು ಸ್ವಲ್ಪ ಕಡಿಮೆ ಮಾಡ್ಬಿಡೋಣ. ಓಕೆ, ಸೊ 68. ಇವಾಗ ಏನಾಗ್ತಾ ಇದೆ, ರಿಫ್ರಾಕ್ಟ್ ಆಗ್ಬಿಟ್ಟು ಲೈಟ್ ರೇಸು ಬಂದ್ಬಿಟ್ಟು ರೆಟಿನಾ ಮೇಲೆ ಬೀಳ್ತಾ ಇದೆ. ಯಾವಾಗ ಈ ರೆಟಿನಾ ಮೇಲೆ ಬೀಳತ್ತಲ್ವಾ, ಅವಾಗ ಗೊತ್ತಾಗುತ್ತೆ. ಸೊ ಲೈಟ್ ರೇಸ್ ಮೀಟ್ ಆಗ್ತಾ ಇದೆ ರೆಟಿನಾ ಮೇಲೆನೆ, ಗೊತ್ತಾಗುತ್ತೆ ಅವಾಗ ಈ ಆಬ್ಜೆಕ್ಟ್ ಬಂದ್ಬಿಟ್ಟು ಪೆನ್ಸಿಲ್ ಅಂತ. ಸೊ ಈ ಫೋಕಲ್ ಲೆಂತ್ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಇದೆ ನೋಡಿ. ಸೊ ಇದಕ್ಕೆ ಇದೆ ನೋಡಿ, ಇನ್ಕ್ರೀಸ್ ಅಂಡ್ ಡಿಕ್ರೀಸಿಂಗ್ ದ ಫೋಕಲ್ ಲೆಂತ್. ಇದಕ್ಕೆ ನಾವೇನಂತ ಕರಿತೀವಿ, ಪವರ್ ಆಫ್ ಅಕೊಮಿಡೇಷನ್ ಅಂತ ಕರಿತೀವಿ. ಅರ್ಥ ಆಗಿದ್ಯಾ? ವಾಪಸ್ ನಮ್ಮ ಸ್ಲೈಡ್ಸ್ಗೆ ಹೋಗೋಣ ಬನ್ನಿ. ಈಗ ನೋಡಿದ್ರಲ್ಲ ಪೆಟ್ ಸಿಮ್ಯುಲೇಷನ್, ಅರ್ಥ ಆಯ್ತಲ್ವಾ ಏನ್ ಪವರ್ ಆಫ್ ಅಕೊಮಿಡೇಷನ್ ಅಂದ್ರೆ? ಈ ಲೆನ್ಸ್ ನ ದಪ್ಪ ಅಥವಾ ತೆಳ್ಳಗ್ ಮಾಡುವ ಅಬಿಲಿಟಿ ಇದೆ ನೋಡಿ, ಅದಕ್ಕೆ ನಾವೇನಂತ ಕರಿತೀವಿ, ಪವರ್ ಆಫ್ ಅಕೊಮಿಡೇಷನ್ ಅಂತ ಕರಿತೀವಿ. ಯಾವ್ದು ಮಾಡುತ್ತೆ ಅದನ್ನ ದಪ್ಪ ಅಥವಾ ತೆಳಿಗೆ? ಈ ಸೀಲಿಯರಿ ಮಸಲ್ಸ್ ನ ಮಾಡುತ್ತೆ. ಓಕೆ, ಈ ಸೀಲಿಯರಿ ಮಸಲ್ಸ್ ಈ ಲೆನ್ಸ್ ನ ತೆಳ್ಳಗ್ ಮಾಡುತ್ತೆ. ಯಾವಾಗ ಅದು ರಿಲ್ಯಾಕ್ಸ್ ಆದಾಗ. ದಪ್ಪ ಯಾವಾಗ ಆಗುತ್ತೆ ಅದನ್ನ ಇವಾಗ ನೋಡೋಣ. ಓಕೆ, ಸೊ ಇಲ್ಲೇನಾಗ್ತಾ ಇದೆ, ಮತ್ತೆ ಎರಡು ಆಬ್ಜೆಕ್ಟ್ ಗಳಿದಾವೆ, ಒಂದು ಕಣ್ಣಿನ ಹತ್ರ, ಇನ್ನೊಂದು ಕಣ್ಣಿಂದ ದೂರ ಇದೆ. ಇವಾಗ ನಾವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಾ ಇದೀವಿ, ನಾನು ಹೇಳಿದ್ನಲ್ಲ ಒಂದು ಬಟ್ ಇಟ್ಕೊಳ್ಳಿ ನಿಮ್ ಮುಂದೆ ಅಂತ. ಇವಾಗ ನಾವು ಈ ಫಿಂಗರ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ನಾವು ಯಾವಾಗ ಫಿಂಗರ್ ಮೇಲೆ ಫೋಕಸ್ ಮಾಡ್ತೀವೋ ನೋಡಿ, ಅವಾಗ ಏನಾಗ್ತಿದೆ, ಲೆನ್ಸ್ ಸ್ವಲ್ಪ ದಪ್ಪ ಆಗಿದೆ. ಸೊ ಲೆನ್ಸ್ ಸ್ವಲ್ಪ ದಪ್ಪ ಆದಾಗ ಏನಾಗುತ್ತೆ ನೋಡಿ, ಈ ಲೈಟ್ ರೇಸ್ ಬಂದ್ಬಿಟ್ಟು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇದೆ. ಯಾವ್ದ್ರ ಮೇಲೆ ಮೀಟ್ ಆಗ್ತಾ ಇದೆ, ರೆಟಿನಾ ಮೇಲೆ ಮೀಟ್ ಆಗ್ತಾ ಇದೆ. ಸೊ ಯಾವಾಗ ರೆಟಿನಾ ಮೇಲೆ ಮೀಟ್ ಆಗುತ್ತೋ, ಅದು ಆಪ್ಟಿಕ್ ನರ್ವ್ಗೆ ಸಿಗ್ನಲ್ ಕೊಟ್ಟು ಆಪ್ಟಿಕ್ ನರ್ವ್ ಇಂದ ಬ್ರೈನ್ಗೆ ಹೋಗ್ಬಿಟ್ಟು ಈ ಆಬ್ಜೆಕ್ಟ್ ಇದೆ ನೋಡಿ, ಹತ್ರ ಇರೋ ಆಬ್ಜೆಕ್ಟ್ ಯಾವ ತರ ಕಾಣಿಸುತ್ತೆ, ಫುಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ, ಶಾರ್ಪ್ ಆಗಿ ಕಾಣಿಸುತ್ತೆ. ಅದೇ ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋ ಆಬ್ಜೆಕ್ಟ್ಸ್ ಯಾವ ರೀತಿ ಕಾಣಿಸುತ್ತೆ ನೋಡಿ, ಲೈಟ್ ರೇಸ್ ಬರುತ್ತೆ, ರಿಫ್ರಾಕ್ಟ್ ಆಗುತ್ತೆ, ಮೀಟ್ ಆಗ್ತಾ ಇದೆಯಾ ಇದು ಪಾಯಿಂಟ್ ಅಲ್ಲಿ, ಇಲ್ಲಿ ಮೀಟ್ ಆಗ್ತಾ ಇದೆ. ಇಲ್ಲಿ ಮೀಟ್ ಆದ್ರೆ ನೋ ಯೂಸ್, ಯಾಕಂದ್ರೆ ಇಲ್ಲಿಲ್ಲ ರೆಟಿನಾ ಇರೋದು ಇಲ್ಲಿ ತಾನೆ. ಸೊ ಅದು ಇಲ್ಲಿ ಮೀಟ್ ಆದ್ರೆ ಮಾತ್ರ ಗೊತ್ತಾಗುತ್ತೆ. ಅಕಸ್ಮಾತ್ ಇಲ್ಲಿ ಮೀಟ್ ಆಗ್ತಾ ಇಲ್ಲ ಅಂದ್ರೆ, ರೆಟಿನಾ ಹತ್ರ ಮೀಟ್ ಆಗ್ತಾ ಇಲ್ಲ ಅಂದ್ರೆ ಯಾವ ತರ ಕಾಣಿಸುತ್ತೆ, ಅದು ಬ್ಲರ್ಡ್ ಆಗಿ ಕಾಣಿಸುತ್ತೆ. ಅದೇ ಇಲ್ಲಿಗೂ ಕೂಡ ಬರೆದಿರೋದು, ಫಾರ್ ಇಸ್ ಬ್ಲರ್ಡ್, ನಿಯರ್ ಇಸ್ ಇನ್ ಫೋಕಸ್. ನಿಯರ್ ಆಬ್ಜೆಕ್ಟ್ ಫೋಕಸ್ ಆಗಿದೆ, ಫಾರ್ ಆಬ್ಜೆಕ್ಟ್ ಬ್ಲರ್ಡ್ ಆಗಿದೆ. ಆಯ್ತಾ? ಸೊ ಇಲ್ಲಿ ಮುಂದಕ್ಕೆ ನೋಡೋದಾದ್ರೆ, ವೆನ್ ಸೀಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್. ಸೊ ಸೀಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್, ಯಾವಾಗ ಸೀಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೋ ಲೆನ್ಸ್ ಬಿಕಮ್ಸ್ ಥಿಕ್. ಜ್ಞಾಪಕ ಇಟ್ಕೊಳ್ಳಿ, ಸೀಲಿಯರಿ ಮಸಲ್ಸ್ ಯಾವಾಗ ರಿಲ್ಯಾಕ್ಸ್ ಆಗುತ್ತೋ ಲೆನ್ಸ್ ಬಿಕಮ್ಸ್ ಥಿನ್. ವೆನ್ ಸೀಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್ ಲೆನ್ಸ್ ಬಿಕಮ್ ಥಿಕ್. ಓಕೆ, ಅವಾಗ ಏನಾಗುತ್ತೆ, ಫೋಕಲ್ ಲೆಂತ್ ಡಿಕ್ರೀಸಸ್. ಅರ್ಥ ಆಯ್ತಾ? ಸೊ ಇದು ಪವರ್ ಆಫ್ ಅಕೊಮಿಡೇಷನ್. ಫೆಟ್ ಸಿಮ್ಯುಲೇಷನ್ ನೋಡಿದ್ರಲ್ಲ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ಸೊ ಪವರ್ ಆಫ್ ಅಕೊಮಿಡೇಷನ್ ಮತ್ತೆ ಸಮರಿ ನೋಡಂಗಿದ್ರೆ, ನಿಯರ್ ಪಾಯಿಂಟ್ ಆಫ್ ದ ಐ. ಸೊ ಪವರ್ ಆಫ್ ಅಕೊಮಿಡೇಷನ್ ನಿಯರ್ ಪಾಯಿಂಟ್ ಆಫ್ ದ ಐ ಅಂದ್ರೆ ಏನು, ದ ಮಿನಿಮಮ್ ಡಿಸ್ಟೆನ್ಸ್ ಅಟ್ ವಿತ್ ದ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಮೋಸ್ಟ್ ಡಿಸ್ಟಿಂಕ್ಟ್ಲಿ ವಿತೌಟ್ ಸ್ಟ್ರೈನ್. ಇವಾಗ ತುಂಬಾ ಹತ್ರ ಇಲ್ಲಿವರೆಗೂ ತಂದ್ಬಿಟ್ಟು ಈ ಫೋಕಸ್ ಮಾಡಕಂದ್ರೆ ಕಣ್ಣು ಒಂಥರ ಸ್ಕ್ವಿಂಟ್ ಆಗೋಗುತ್ತೆ, ಅವಾಗ ಸ್ಟ್ರೈನ್ ಆಗುತ್ತೆ ನಮ್ಮ ಕಣ್ ಮೇಲೆ, ಕರೆಕ್ಟಾ? ಸೊ ವಿತೌಟ್ ಸ್ಟ್ರೈನು ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ, ಅದಕ್ಕೆ ಏನಂತ ಕರಿತೀವಿ ನಾವು, ನಿಯರ್ ಪಾಯಿಂಟ್ ಆಫ್ ದ ಐ ಅಂತ ಕರಿತೀವಿ. ಇನ್ನೊಂದು ಪಾಯಿಂಟು, ಆ ನಿಯರ್ ಪಾಯಿಂಟ್ ಆಫ್ ದ ಐ ಅಂದ್ರೆ ಎಷ್ಟು ದೂರ ಇರುತ್ತೆ, ಇಟ್ ಇಸ್ ಅರೌಂಡ್ 25 ಸೆಂಟಿಮೀಟರ್ಸ್ ಫ್ರಮ್ ದ ನಾರ್ಮಲ್ ಐ. ಸೊ ನಮ್ಮ ಕಣ್ಣಿನಿಂದ 25 ಸೆಂಟಿಮೀಟರ್ ದೂರದಲ್ಲಿ ಇಟ್ಕೊಂಡು ನೋಡಬೇಕು. ಸೊ ಇದಕ್ಕೇನಂತ ಕರಿತೀವಿ, ನಿಯರ್ ಪಾಯಿಂಟ್ ಆಫ್ ದ ಐ. ಅದಕ್ಕೆ ಜಾಸ್ತಿ ಮೊಬೈಲ್ ಯೂಸ್ ಮಾಡಬೇಡ ಅಂತ. ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಎಲ್ಲರೂ ಹೀಗೆ ನೋಡ್ತಾ ಇರ್ತೀವಲ್ವಾ, ಇದು ಲೆಸ್ ದನ್ 25 ಸೆಂಟಿಮೀಟರ್ ಇರುತ್ತೆ. ಸೊ ಜಾಸ್ತಿ ನೋಡ್ದಂಗೆ ಏನಾಗುತ್ತೆ, ನಿಮ್ ಐಸು ಅದಕ್ಕೆ ಅಡಾಪ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಜಾಸ್ತಿ ಗೇಮ್ ಆಡಿದ್ರೆ, ಜಾಸ್ತಿ ಟಿವಿ ನೋಡಿದ್ರೆ, ಜಾಸ್ತಿ ಮೊಬೈಲ್ ಆಡಿದ್ರೆ ಏನಾಗುತ್ತೆ, ಕಣ್ಣಿನ ಡಿಫೆಕ್ಟ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸುಮ್ಮನೆ ಹೇಳೋರು ದೊಡ್ಡವರು ಮೊಬೈಲ್ ಆಡಬೇಡ, ಟಿವಿ ನೋಡ್ಬೇಡ ಅಂತ ಒಂದು ಕಾರಣ ಇರುತ್ತೆ. ಈ ಕಾರಣ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಇವಾಗ ನಿಮಗೆ ಗೊತ್ತಾಯ್ತಲ್ವಾ ಓದ್ಬೇಕಾದ್ರೆ, ಸೊ ಗಮನ ಕೊಡಿ ಅದ್ರ ಮೇಲೆ. ನೆಕ್ಸ್ಟ್, ಇದು ನಿಯರ್ ಪಾಯಿಂಟ್ ಆಫ್ ದ ಐ ಆಯಿತು. ಫಾರ್ ಪಾಯಿಂಟ್ ಆಫ್ ದ ಐ ನೋಡ್ಬೇಕಂದ್ರೆ, ದ ಫಾರ್ದೆಸ್ಟ್ ಪಾಯಿಂಟ್ ಅಪ್ ಟು ವಿಚ್ ದ ಐ ಕ್ಯಾನ್ ಸಿ ದ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ಸೊ ಫಾರ್ದೆಸ್ಟ್ ಪಾಯಿಂಟ್ ಯಾವ್ದದು, ಇಟ್ ಇಸ್ ಇನ್ಫಿನಿಟಿ ಫಾರ್ ಅ ನಾರ್ಮಲ್ ಐ. ಹೆಂಗಿದು ಗೊತ್ತಾಯ್ತು ನಮಗೆ, ಇವಾಗ ನಾವೆಲ್ಲ ಸ್ಟಾರ್ಸ್ ನ ನೋಡ್ತೀವಿ ನೈಟ್ ಅಲ್ಲಿ. ಸೊ ಸ್ಟಾರ್ಸ್ ಏನ್ ಪಕ್ಕದಲ್ಲಿ ಇದೆಯಾ, ಇಲ್ಲ, ತುಂಬಾ ದೂರ ಇದೆ ಸ್ಟಾರ್ಸ್. ಎಷ್ಟು ದೂರ ಅಂದ್ರೆ ಲೈಟ್ ಇಯರ್ಸ್ ಇರ್ಬೇಕು ಅದು. ಫ್ರಾಮ್ ಅರ್ತ್ ಇಟ್ ಇಸ್ ಲೈಟ್ ಇಯರ್ಸ್ ಅವೇ. ಸೊ ಅದನ್ನ ನಾವು ಇನ್ಫಿನಿಟಿ ಅಂತಾನೆ ಕನ್ಸಿಡರ್ ಮಾಡೋಣ. ಸೊ ಸ್ಟಾರ್ಸ್ ನಮ್ ಕಣ್ಣು ಕಾಣಿಸ್ತಾ ಇದೆ ಅಂದ್ರೆ, ವಿಚ್ ಇಸ್ ದ ಫಾರ್ದೆಸ್ಟ್ ಪಾಯಿಂಟ್ ದಟ್ ಐ ಕ್ಯಾನ್ ಸಿ, ಇಟ್ ಇಸ್ ಇನ್ಫಿನಿಟಿ ಫಾರ್ ಅ ನಾರ್ಮಲ್ ಐ. ನಿಯರೆಸ್ಟ್ ಪಾಯಿಂಟ್ ಎಷ್ಟು, 25 ಸೆಂಟಿಮೀಟರ್ಸ್. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ.